ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಲೋಕೇಶ್ ಕಲ್ಕುಣಿ. ಸ್ನೇಹಿತರೆ, ಇವತ್ತು ನಮ್ಮ ಜೊತೆ ಇದ್ದರೆ ಮಂಡ್ಯ ಜಿಲ್ಲೆಯ ಹೆಸರಾಂತ ನವೋದಯ ತರಬೇತಿ ಸಂಸ್ಥೆಯ ಮುಖ್ಯ ತರಬೇತಿಗಾರರು ಹಾಗೂ ಆ ಸಂಸ್ಥೆಯ ಕಾರ್ಯದರ್ಶಿಗಳಾದ ಕುಮಾರಿ HR ಕನ್ನಿಕಾ ಮೇಡಮ್ರವರು ನಮ್ಮ ಜೊತೆ ಇದ್ದಾರೆ. ಕನ್ನಿಕಾ ಮೇಡಮ್ರವರಿಗೆ ರಾಜ್ಯ ಸರ್ಕಾರ 2 ಬಾರಿ ರಾಜ್ಯ ಪ್ರಶಸ್ತಿಯನ್ನು ನೀಡಲಾಗಿದೆ. 2022ನೇ ಸಾಲಿನಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಹಾಗೂ 2024ರಲ್ಲಿ ವ್ಯಕ್ತಿತ್ವ ಪ್ರಶಸ್ತಿಯನ್ನು ಕೊಟ್ಟು ಮಾನ್ಯ ರಾಜ್ಯ ಸರ್ಕಾರ ಗೌರವಿಸಿದೆ. ಇವರ ಗೌರವಕ್ಕೆ ಅಣಿಯಾದಂತೆ ಬಹಳ ಸಾಮಾಜಿಕ ಕಳಕಳಿ ಇರುವಂಥ ಕೆಲಸವನ್ನು ಮಾಡ್ತಾ ಬರ್ತಾ ಇದ್ದಾರೆ. ಬರೀ ನವೋದಯ ತರಬೇತಿ ಸಂಸ್ಥೆ ಏನಲ್ಲ, ಸರ್ಕಾರಿ ಶಾಲೆಗಳಿಗೆ ತಮ್ಮದೇ ಆದ ಕೊಡುಗೆಯನ್ನು ಕೊಡ್ತಾ ಬರ್ತಾ ಇದ್ದಾರೆ. ಹಾಗೆ ನಮ್ಮಂಥ ಕವಿಗಳಿಗೆ ಪುಸ್ತಕದ ಬಿಡುಗಡೆ ಸಂದರ್ಭದಲ್ಲಿ ಸಹಾಯವನ್ನು ಮಾಡ್ತಾ ಇದ್ದಾರೆ. ಇನ್ನೂ ಅನೇಕ ಕವಿಗಳು ಇವರ ಸೇವೆಯನ್ನು ಪಡ್ಕೊಂಡಿದ್ದಾರೆ ಅಂತಂದರೆ ತಪ್ಪಾಗಲಾರದು. ಹೀಗೆ ಪ್ರಸಕ್ತ ಸಾಲಿನಲ್ಲಿ 58 ಮಕ್ಕಳು ನವೋದಯ ತರಬೇತಿಯಲ್ಲಿ ತೇರ್ಗಡೆಯನ್ನು ಹೊಂದು ವಿವಿಧ ಇಲಾಖೆಗಳಿಗೆ ಬಂದಿದ್ದಾರೆ. ಹಾಗೆಯೇ ಇವರ ಸಂಸ್ಥೆಯಿಂದ ಹೋದಂಥ ವಿದ್ಯಾರ್ಥಿಗಳು ಸಿವಿಲ್ ಸೇವೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ, ಇಂಜಿನಿಯರ್ ಆಗಿದ್ದಾರೆ ಹಾಗೂ ವೈದ್ಯಕೀಯ ವೃತ್ತಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಅಕ್ಕ, ನಿಮ್ಮ ಸಂಸ್ಥೆಯಲ್ಲಿ ಈಗ ವಿದ್ಯಾರ್ಥಿಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆಯಾ? ಯಾವಾಗ ಪ್ರಾರಂಭವಾಗಿದೆ ಮತ್ತು ಯಾವಾಗ ಅದು ಅಂತ್ಯವಾಗ್ಕೊಳ್ತದೆ ಮೇಡಮ್? ಕನಿಕಾ ಶಿಲ್ಪ ನವೋದಯ ಎಜುಕೇಷನ್, ಸ್ವಲ್ಪ ಜೋರಾಗಿ ಕನಿಕಾ ಶಿಲ್ಪ ನವೋದಯ ಎಜುಕೇಷನ್ ಟ್ರಸ್ಟ್, ಗಾಂಧಿನಗರ 4th ಕ್ರಾಸ್. ಈಗಾಗಲೇ ದಾಖಲಾತಿಗಳು ಪ್ರಾರಂಭವಾಗಿದೆ. ಉತ್ತಮ ಫಲಿತಾಂಶ 2025-26ನೇ ಸಾಲಿನಲ್ಲಿ ನಮ್ಮ ಸಂಸ್ಥೆಗೆ ಬಂದಿದೆ. ದಾಖಲಾತಿ ಪ್ರಾರಂಭವಾಗಿದೆ. 4ನೇ ತರಗತಿ ಮತ್ತು 5ನೇ ತರಗತಿಯ ಮಕ್ಕಳುಗಳು ಈ ಸೌಲಭ್ಯವನ್ನು ಪಡೆದುಕೊಳ್ಬೋದು. 5ನೇ ತರಗತಿಯಿಂದ 5ನೇ ತರಗತಿಯಲ್ಲಿ ನವೋದಯ ಎಂಟ್ರೆನ್ಸ್ ಎಕ್ಸಾಮ್ ಬರುತ್ತೆ. ಆ ಎಂಟ್ರೆನ್ಸ್ ಎಕ್ಸಾಮ್ನ ನೀವು ತೇರ್ಗಡೆ ಆದರೆ ಅಂತಂದರೆ PUC ತನಕ, ಅಂದರೆ ಪದವಿ ಪೂರ್ವ ಹಂತದಲ್ಲೂ ಕೂಡ ಇದು ಫ್ರೀ ಎಜುಕೇಷನ್ನ ಪಡ್ಕೊಳ್ಬೋದು. ಅದರಲ್ಲೂ ಈ ಗ್ರಾಮೀಣ ಭಾಗದ ಮಕ್ಕಳುಗಳು ಈ ಸೌಲಭ್ಯವನ್ನು ಅತಿ ಹೆಚ್ಚಾಗಿ ಪಡ್ಕೊಳ್ಬೇಕು ಅಂತ ನನ್ನ ಕಣ್ಕಳಿಗೆ ಮನವಿ. ಯಾಕೆಂತಂದರೆ ಈಗ ನಾನು ನಮ್ಮ ಸೆಲೆಕ್ಷನ್ ಲಿಸ್ಟ್ಗಳನ್ನ ನೋಡಿದಾಗ ಎಲ್ಲ ಖಾಸಗಿ ಶಾಲೆಗಳ ಮಕ್ಕಳುಗಳ ಹೆಸರುಗಳೇ ಜಾಸ್ತಿ ಇರ್ತದೆ. ನಾನು ಕೇಳ್ಕೊಳ್ಳೋದಂದರೆ ಸರ್ಕಾರಿ ಶಾಲೆಯ ಮಕ್ಕಳುಗಳು ಈ ನವೋದಯ ಎಕ್ಸಾಮ್ನ ಕಟ್ಟಿ ಮುಂದಿನ, ಅಂದರೆ CBSE ಸಿಲೆಬಸ್ಸು, ಸೆಲೆಕ್ಷನ್ ಅಂದರೆ CBSE ಸಿಲೆಬಸ್ಸು ನಿಮಗೆ ಅಲ್ಲಿ ಓದ್ಬೋದು. ನಿಮಗೆ ಗೊತ್ತಿದೆ ಇವತ್ತಿನ ದಿನ ಎಜುಕೇಷನ್ ಮತ್ತು ಆರೋಗ್ಯ ಎಷ್ಟು ಸುಲಭವಾಗಿ ಸಿಗೋದು ಕಷ್ಟ ಆಗ್ತಾಯಿದೆ. ಹಾಗಾಗಿ ಸರ್ಕಾರಿ ಶಾಲೆಗಳ ಮಕ್ಕಳುಗಳು ದಯವಿಟ್ಟು ಈ ಸೌಲಭ್ಯವನ್ನು ಪಡ್ಕೊಳ್ಬೇಕು. ಇದಕ್ಕೆ ಅಲ್ಲಿ ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡುತ್ತಿರುವಂಥ ಶಿಕ್ಷಕರು ಕೂಡ ಈ ಮಕ್ಕಳಿಗೆ ಹೆಚ್ಚಿನ ಉತ್ತೇಜನ ಕೊಟ್ಟು ಎಕ್ಸಾಮ್ನ ಕಟ್ಟಿ ಪಾರ್ಟಿಸಿಪೇಟ್ ಮಾಡ್ಬೋದು. ಅಲ್ಲಿ ಓದಾದಮೇಲೆ ಅವರ ಭವಿಷ್ಯನೇ ಬದಲಾಗುತ್ತೆ. ನಂತರ ಅವ್ರು ಯಾವುದೇ ಪೋಸ್ಟ್ಗೆ ಹೋಗ್ತಾರೆ ಹೇಳೋಕ್ಕಾಗಲ್ಲ. ಯಾಕೆಂದರೆ ಓದುವಂಥದ್ದು ನಮ್ಗೆ ಅಭಿರುಚಿಯನ್ನು ಮಕ್ಕಳಲ್ಲಿ ಈ ಹಂತದಲ್ಲಿ, ಅಂದರೆ 10 ವರ್ಷದ ಮಕ್ಕಳಿಗೆ ಆ ಬಾಲ್ಯದಲ್ಲಿ ಪ್ರಪ್ರಥಮವಾದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಇದು. ಈ ಎಕ್ಸಾಮಿನೇಷನಲ್ಲಿ ಅವರು ತೇರ್ಗಡೆ ಆಗಲಿ ಅಥವಾ ಆಗದೆ ಆಗಲಿ ಅವ್ರಿಗೆ ಅಪ್ಲೈಯಿಂಗ್ ಸ್ಕಿಲ್ ಬೆಳೀತಾ ಹೋಗುತ್ತೆ. ಹಾಗಾಗಿ ಹೆಚ್ಚಿನ ಪೋಷಕರು ಇದನ್ನು ಕಳಿಸುವಂಥದ್ದು ಒಳ್ಳೆಯದು. ಸೆಲೆಕ್ಷನ್ ಆಗೋದು ಬಿಡೋದು ಸೆಕೆಂಡರಿ. ಇರುವಂಥದ್ದು ಜಿಲ್ಲೆಗೆ 80 ಸೀಟ್ಗಳು ಮಾತ್ರ. ಅದರಲ್ಲಿ ಎಲ್ಲರೂ ಸೆಲೆಕ್ಷನ್ ಆಗೋಕ್ಕಾಗಲ್ಲ. ಆದರೆ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ. ಹಾಗೆ ಈಗ ಪ್ರವೇಶ ಯಾವಾಗಿಂದ ಪ್ರಾರಂಭವಾಗಿದೆ ನಿಮ್ಮಲ್ಲಿ? ಆಗಲೇ ಎಲ್ಲ ಪ್ರಾರಂಭ ಆಗಿದೆ. ಏಪ್ರಿಲ್ 1ರಿಂದ ತರಗತಿಗಳು ಪ್ರಾರಂಭವಾಗಿದೆ. ಇನ್ನು ಹೆಚ್ಚಿನ ಮಾಹಿತಿ ಅಂದರೆ ಮಾರ್ಚ್ 31 ಒಳಗಡೆ ಎಲ್ಲ ಪ್ರವೇಶ ಪಡ್ಕೋಬೇಕು. ಹಾಗಾದರೆ ಹೌದು, ಬಂದು ಲೋಕೇಶ್ವರ್ ಹೇಳಿದ್ರಲ್ಲ, ಹಾಗೆ ಗಾಂಧಿನಗರ 4th ಕ್ರಾಸ್. ನೀವು ಬೇಕಾದ್ರೆ ಅವ್ರ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ನನ್ನ ನಂಬರ್ ಕೊಡ್ತಾರೆ. ಅಕ್ಕ, ಕೊನೆಯದಾಗಿ ತಮಗೆ ಒಳ್ಳೆಯದಾಗಲಿ, ಆಗ ನಿಮ್ಮ ಸಂಸ್ಥೆಗೆ ಒಳ್ಳೆಯದಾಗಲಿ, ಹಾಗೆ ನಿಮ್ಮ ಸಾಮಾಜಿಕ ಕಾರ್ಯಕ್ರಮಗಳು ಏನು ಮಾಡ್ತಿದ್ರಿ ಅವಕ್ಕೂ ಕೂಡ ಒಳ್ಳೆಯದಾಗಲಿ, ಶುಭವಾಗಲಿ ಅಂತೇಳಿ ಮೂಲಕ ಕೇಳ್ಬೇಕು. ಹಾಗೆ ಇಷ್ಟು ದಿನ ನಿಂದು ವಿಡಿಯೋ ಮಾಡಬೇಕು ಅಕ್ಕ ಅಂತ ಹೇಳ್ತಿದ್ದಂಥ ನಮ್ಮ ಲೋಕೇಶ್ಗೆ ಇವತ್ತು ಅಚಾನಕ್ ಸಿಗಾಕೊಂಡಿದ್ದೀನಿ. ಆದರೆ ಹೆಚ್ಚಿನ ಅವ್ರ ಬಗ್ಗೆ ಹೇಳಬೇಕಂತಂದರೆ ಒಳ್ಳೆ ಕವಿ, ಮತ್ತು ಅವನು ಪೊಲೀಸಾಗಿ ಒಳ್ಳೆ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾನೆ. ಹಾಗೆ ನನಗೆ ಆತ್ಮೀಯ ತಮ್ಮ, ಅವನ ಭವಿಷ್ಯನೂ ಕೂಡ, ಮತ್ತು ಅವನು ಹಾಕುವಂತಹ ಈ ವಿಡಿಯೋಗಳು, ಜಾಗೃತಿ ವಿಡಿಯೋಗಳಿದೆಯಲ್ಲ, ಸಮಾಜವನ್ನು ಎಚ್ಚರಿಸುವಂಥದ್ದು. ಈ ತಮ್ಮನಿಗೂ ಕೂಡ ಒಳ್ಳೆಯದಾಗಲಿ. ನಮಸ್ಕಾರ. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಯುಗಾದಿ ಹಬ್ಬ ಎಲ್ಲರಿಗೂ ಶುಭವನ್ನು ತರಲಿ ಅಂತ ನಾನು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ಅಕ್ಕ. ನಮಸ್ಕಾರ ಸ್ನೇಹಿತರೆ.